ಯಾರಾದರೂ ಒಬ್ಬರು ಅದ್ರ ಬಗ್ಗೆ ಒಂದೆರಡು ಮಾತು ಹೇಳ್ಬೋದಾ? ರೀಡಿಂಗ್ ಇನ್ ಬಿಟ್ವೀನ್ ದಿ ಲೈನ್ಸ್. ಏನಿವ ಕೇಳಿಲ್ವ ಪದ? ಎಲ್ಲ ಕೇಳಿರ್ತೀರಾ? ಹೇಳ್ದಂಗೂ ಇರಬೇಕು, ಹೇಳದೆ ಇದ್ದಂಗೂ ಇರಬೇಕು ಅಲ್ಲ. ಇನ್ನರ್ ಮೀನ್ ಅದು ಅರ್ಥ ಇದೆ, ಒಳ ಅರ್ಥ, ಗೂಢ ಅರ್ಥ. ಆ್ಯಕ್ಚುಲಿ ನಾವು ಎರಡು ಲೈನ್ ನೋಡಿದ್ರೆ ಆ ಲೈನಲ್ಲಿ ನಿಜವಾಗಿ ಏನು ಅಂತ ನಮ್ಗೆ ಅರ್ಥ ಆಗೋದು, ಅದಕ್ಕೆ ಒಂದು ಅನುಭವ ಬೇಕಾಗುತ್ತದೆ. ಎರಡನೇದು ಪ್ರಪಂಚ ಜ್ಞಾನ ಸ್ವಲ್ಪ ಜಾಸ್ತಿ ಇರುತ್ತೆ. ಓಕೆ, ಈಗ ಸದ್ಯಕ್ಕೆ ಇಲ್ಲಿ ಹೇಳೋಣ, ಚೇಂಜ್ ಯುವರ್ ವರ್ಡ್, ಚೇಂಜ್ ಯುವರ್ ವರ್ಲ್ಡ್. ಸೊ ಇಲ್ಲಿ ಪಾಠ ಮಾಡೋ ವರ್ಡ್ಸ್ಗಳನ್ನು ಚೇಂಜ್ ಮಾಡೋಕ್ಕಾಗಲ್ಲ ನೀವು, ಕರೆಕ್ಟಾ? ಅದದೇ ಹೇಳಬೇಕು. ಹೇಳಿ ಬೇರೆ ಹೇಳಿದ್ರೆ ಏನು ಸಬ್ಜೆಕ್ಟ್ ಬಿಟ್ಟು ಬೇರೆ ಮಾತಾಡಿದ್ರು ಅಂತ. ಇಲ್ಲಿ ನಾನು ಯಾವ ಆ್ಯಂಗಲಿಂದ ಹೇಳ್ತಾ ಇದ್ದೀನಿ, ಸ್ಟೂಡೆಂಟ್ಸ್ ಜೊತೆ ಮಾತಾಡೋ ಪದಗಳನ್ನು ಚೇಂಜ್ ಮಾಡಿದ್ರೆ ಫಸ್ಟ್ ಅವ್ರ ಲೈಫ್ ಚೇಂಜ್ ಆಗುತ್ತೆ, ಆಮೇಲೆ ನಿಮ್ಮ ಲೈಫ್ ಚೇಂಜ್ ಆಗುತ್ತೆ. ಗಾಟ್ ಮೈ ಪಾಯಿಂಟ್? ಅರ್ಥ ಆಯ್ತಾ ಇಲ್ಲ? ನೀವೀಗ ಸ್ಟೂಡೆಂಟ್ಸ್ ಜೊತೆ ಏನು ಕಮ್ಯುನಿಕೇಟ್ ಮಾಡ್ತಾ ಇದ್ದೀರಿ, ಆ ಕಮ್ಯುನಿಕೇಟ್ ಮಾಡ್ತಾ ಇರೋದನ್ನ ಪದಗಳನ್ನು, ಅವ್ರ ಜೊತೆ ಮಾತಾಡೋ ಪದಗಳನ್ನು ಅದರೊಳಗಡೆ ಮೋಟಿವೇಶನ್ ತಂದರೆ ಅವರು ಟ್ರಾನ್ಸ್ಫರ್ಮ್ ಆಗ್ತಾರೆ. ಅವ್ರು ಒಂದ್ಸರಿ ಟ್ರಾನ್ಸ್ಫರ್ಮ್ ಆದ್ರು ಅಂದರೆ ಅವ್ರನ್ನ ನೋಡ್ಕೊತಾ ನೀವೇ ಆಗೋಗ್ಬಿಟ್ಟಿರ್ತೀರ ಟ್ರಾನ್ಸ್ಫರ್ಮ್. ಇದು ನನ್ನ ಲೈಫ್ ಹಿಸ್ಟ್ರಿ, ನನಗೆ ಅರ್ಥ ಆಗಿದೆ. ಎರಡು ಇನ್ಸಿಡೆಂಟು. ಒಂದು 5ನೇ ಕ್ಲಾಸು, ಸರಸ್ವತಿ ವಿದ್ಯಾಮಂದಿರ, ಹನುಮಂತ ನಗರ. ಶಾರದಮ್ಮ ಮೇಡಮ್ಮು ಹಳ್ಳಿಯಿಂದ ಬೆಂಗಳೂರಿಗೆ 5ನೇ ಕ್ಲಾಸಿಗೆ ಬಂದಾಗ ಮಕ್ಕಳೆಲ್ಲ ಆಡ್ಕೋತಾ ಇದ್ರು, ನನ್ನ ಅಳುವಷ್ಟು ಛೇಡಿಸ್ತಾ ಇದ್ರು. ಆ ಮೇಡಮ್ ಪಕ್ಕದಲ್ಲಿ ಕರೆದು ಬೆನ್ನು ತಟ್ಟಿ, ನೀವು ಬೇಜಾರು ಮಾಡ್ಕೊಬೇಡಪ್ಪ, ಯಾಕೆಂದ್ರೆ ನಮ್ಗೆ ಅವಾಗ ABCD ಕಲಿತಾ ಇದ್ದಿದ್ದೆ 5ನೇ ಕ್ಲಾಸ್ಗೆ, ಹಂಗಾಗಿ ಇಂಗ್ಲೀಷ್ ಗೊತ್ತಿರಲಿಲ್ಲ. ಇವ್ರಿಗೆಲ್ಲ ಸ್ವಲ್ಪ ಇಲ್ಲಿ ಮುಂಚೆ ಕಲಿಸ್ಬಿಟ್ಟಿರ್ತಾರೆ ಒಂದು ಸ್ವಲ್ಪ, ನಾವು ಆಗ ಎಲ್ಲ ಬೋರ್ಡ್ ಆಗಿರ್ತೀವಿ, ಕಲಿತಾ ಇರ್ತೀವಿ. ಆ ಮೇಡಮ್ಮು, ನೋಡಪ್ಪ ನೀನು ನೆಕ್ಸ್ಟ್ ಟೆಸ್ಟಲ್ಲಿ ಚೆನ್ನಾಗಿ ಮಾಡು, ಇವರೆಲ್ಲ ಬಾಯಿ ಮುಚ್ಕೊತಾರೆ ಅಂದರು. ನಾನು ಅದ್ರ ಕಡೆ ಫೋಕಸ್ ಮಾಡಿದೆ, ಇಡೀ ಕ್ಲಾಸ್ಗೆ 2nd ರ್ಯಾಂಕ್ ಬಂದೆ. ಅವತ್ತಿಂದ ಅವರೆಲ್ಲ ಬಾಯಿ ಮುಚ್ಕೊಂಡ್ರು. ದಿಸ್ ಇಸ್ ಹ್ಯಾಪನ್ಡ್ ಇನ್ ಮೈ ಲೈಫ್. ಇನ್ನೊಂದು ಸ್ಟೋರಿ, ನನ್ನ ಸಂಘಟನೆಗಳಲ್ಲಿ ಇನ್ವಾಲ್ವ್ ಆಗಿದ್ದೆ. ಕನ್ನಡ ಸಾಹಿತ್ಯ ಪರಿಷತ್ತಲ್ಲಿ ತುಂಬ ವರ್ಷದ ಹಿಂದೆ ಒಂದು ಎಸ್ಸೆ ಕಾಂಪಿಟೇಷನ್ ಆರ್ಗನೈಸ್ ಮಾಡಿದ್ದೆ. ಒಬ್ಬ ಹುಡುಗನಿಗೆ ಎಸ್ಸೆ ಹೆಂಗೆ ಬರೆಯೋದು ಸರ್ ಅಂದರೆ, ನೋಡ್ಯ ಒಳ್ಳೆ ಓಪನಿಂಗ್ ಇರಬೇಕು, ಒಳ್ಳೆ ಎಂಡಿಂಗ್ ಇರಬೇಕು, ಮಧ್ಯದಲ್ಲಿ ಊರ್ಣ ಕಂಟೆಂಟು ಚೆನ್ನಾಗಿರಬೇಕು. ನಾನು ಅಷ್ಟೇ ಹೇಳಿ ಸುಮ್ಮನಾಗಬೇಕಾಗಿತ್ತು. 1-2 ಎಕ್ಸ್ಟ್ರಾ ವರ್ಡ್ ಹೇಳಿದ್ದಂತೆ ಅವ್ರ ಅಮ್ಮನ ಮುಂದೆ. ಇವತ್ತು ನಿನಗೆ ಆ ಪ್ರೈಸ್ ಕೊಟ್ಟರೆ ಆ ಮೂಲೆಯಲ್ಲಿ ಏನೋ ಇಟ್ಟಿದಾರಲ್ಲ ತಗಡು, ಆ ಪದ ಬಳಸಿದ ಮೇಲೆ ಗೊತ್ತಿಲ್ಲ, ಒಂದು ಸ್ವಲ್ಪ ನಾನು ಹಿಂಗೆ ಅದು ಕೊಡ್ತಾರೆ. ಆದರೆ ಇದರಲ್ಲಿ ಏನಿದೆ ಕಂಟೆಂಟು, ಗುರಿ ಇಟ್ಟುಕೊಂಡರೆ ಯಶಸ್ಸು ಸಾಧಿಸಬಹುದು. ಈ ಸಬ್ಜೆಕ್ಟ್ನ ಸೀರಿಯಸ್ ಆಗಿ ತಗೋ, ನೀನು ಉದ್ಧಾರ ಆಗ್ತೀಯಾ ಅಂತ ಅಂದಿದ್ನಂತ. ಒಂದು 15 ವರ್ಷ ಆದಮೇಲೆ ನಾನು TV ಸ್ಟೇಷನ್ದ ಬರ್ತಾ ಶಿವಾನಂದ ಸರ್ಕಲ್ ಹತ್ರ ಒಂದು ಹೋಟೆಲ್ ಕಾಫಿ ಕುಡಿತಾ ಇದ್ದಾರೆ. ಜಯಪ್ರಕಾಶ್ ಅವರಲ್ಲ? ಹೌದಪ್ಪ ಸರ್, ಸ್ವಲ್ಪ ಸಮಯ ಇದೆಯಾ ಅಂದ್ಬಿಟ್ಟು ಎದುರುಗಡೆ ಪಾರ್ಕ್ಗೆ ಹೋಗಿ ಫಸ್ಟ್ ಹೇಳಲೇ ಇಲ್ಲ ಅವನು, ಎಲ್ಲ ಮಾತಾಡ್ತಾರೆ. ಸರ್ ಇವತ್ತೇನಾರು ಆಗಿದ್ರೆ ನಿಮ್ಮಿಂದ ಸಾರ್ ಅಂದ. ಕತೆ ಏನಪ್ಪ ಪರಲ್ಲ. ಆಗ ಸಾರ್ ಎಸ್ಸೆ ಕಾಂಪಿಟೇಷನು, ನಮ್ಮಮ್ಮ ಇದ್ದರು, ನಮ್ಮಮ್ಮನ ಮುಂದೆ ಹಿಂಗೆ ಹೇಳಿದ್ರಿ ಸರ್, ನಾನು ಇವತ್ತೇನಾರು ಆದರೆ ಅದು ನಿಮ್ಮಿಂದ, ಐ ಓವ್ ಇಟ್ ಟು ಯು ಅಂದ. ಏನಣ್ಣ ಸರ್, ನಾನು IAS ಆಫೀಸರ್ ಆಗಿ ಸೆಲೆಕ್ಟ್ ಆಗಿದ್ದೀನಿ, ಮುಂದಿನ ವಾರ ತಮಿಳ್ನಾಡಲ್ಲಿ ರಿಪೋರ್ಟ್ ಮಾಡ್ತಾ ಇದ್ದೀನಿ ಅಂತ. ಗಾಟ್ ಇಟ್ ನಾವು? ನನಗೆ ಗೊತ್ತಿಲ್ಲ, ಏನೋ ಹೇಳ್ಬಿಡಿದೀನಿ ಅವತ್ತು, ಬಟ್ ದಟ್ ಫೆಲೋ ಟುಕ್ ಇಟ್ ವೆರಿ ಸೀರಿಯಸ್. ಏನಾಯಿತು? ಅವನು IAS ಆಫೀಸರ್ ಆಗೋ. ಹಾಗೆ ನೀವು ಮಾತನಾಡುವ ಸಂದರ್ಭದಲ್ಲಿ ನಿಮ್ಮ ವಿದ್ಯಾರ್ಥಿಗಳ ಜೊತೆ ಅವರ ಯುನೀಕ್ನೆಸ್ ಮೇಲೂ ಪುಸ್ತಕ ಬರೆದಿದ್ದೇನೆ, ಒಂದು ಅನನ್ಯತೆ ಬೇರಿದೆ. ನನಗೆ ಒಂದು ದಿನ ಟ್ರೈನಿಂಗಿಗೆ ಸಿಕ್ಕಾಗಲೇ ಕೆಲವ್ರ ಬಗ್ಗೆ ಏನೇನೋ ಹೇಳ್ತಿರ್ತೀನಿ ನಾನು, ಅವ್ರುಗಳೆಲ್ಲ ಚೇಂಜ್ ಆಗವೆ. ನಿಮಗೆ ವರ್ಷಗಟ್ಟಲೆ ಸಿಕ್ಬಿಡ್ತಾರೆ, ಕರೆಕ್ಟಾ? ಇದು ಲೈಟ್ ಸ್ವಲ್ಪ ಹೊತ್ತಾಗಿ ವರ್ಷಗಟ್ಟಲೆ ಸಿಗ್ತಾರೆ, ಕರೆಕ್ಟಾ?
ಅವ್ರು ಒಂದೊಂದು ಮಾತು ಹೇಳಿದ್ರೆ ಕರೆಂಟ್ ಪಾಸ್ ಮಾಡ್ಬೋದಾ ಇಲ್ವಾ? ಬಿಕಾಸ್ ನೀವು ಪಾಠ ಮಾಡೋದು ಗೊತ್ತು, ಪಾಠ ಚೆನ್ನಾಗಿ ಮಾಡ್ತೀರಾ ಗೊತ್ತು, ಅದಕ್ಕೆ ಈ ವಿಷಯ ಕಲಿಸ್ಕೊಂಡಿದ್ರೆ ಯು ಕ್ಯಾನ್ ಬಿಕಮ್ ಟ್ರಾನ್ಸ್ಫಾರ್ಮರ್ಸ್. ಯು ಕ್ಯಾನ್ ಬಿಕಮ್ ಟ್ರಾನ್ಸ್ಫಾರ್ಮರ್ಸ್. ಸೀರಿಯಸ್ಲಿ ಐ ಆಮ್ ಟೆಲಿಂಗ್ ಯು. ನನಗೊಬ್ಬ ನನಗೆ ಒಂದು ಹಳ್ಳಿ ಕಡೆಯಿಂದ ಬಂದೇನ ನಿಮ್ಮಷ್ಟು ಓದಿಲ್ಲ, ಏನೋ ಮಾಡಿದರೆ ನನ್ನ ಮಾತು ಕೇಳ್ತಾರೆ ಅಂದರೆ ನಿಮ್ಮ ಮಾತೇ ವೇದವಾಕ್ಯ ಅಂತ ಅಂದ್ಕೊಂಡಿರ್ತಾರೆ ಮಕ್ಕಳುಗಳೇ. ಕರೆಕ್ಟಾ? ನೀವು ಬೇರೆಯವ್ರ ಮಾತು ಬೇಕಾದ್ರೆ ತೆಗೆದಾಕ್ತಾರೆ, ನಿಮ್ಮ ಮಾತನ್ನ ವೇದವಾಕ್ಯ ಅಂತ ಹೇಳ್ತಾರೆ. ಏನು ಗುಸು ಗುಸು ಗೊತ್ತಾಗಲಿಲ್ಲ, ಕೇಳಿಸ್ತಾ ಇಲ್ವಾ? ಕಾರ್ಡ್ಲೆಸ್ ಗಿಫ್ಟ್ ಆಗಲ್ಲ. ಒಂದು ಅರ್ಥ ಆಯ್ತು, ರಿವೀಲ್ ಆಯ್ತು. ಆಗಿನ ಜನರೇಷನ್ನೇ ಇರಲಿ, ಆದರೆ ಈಗಿನ ಜನರೇಷನ್ ಮೇಲೂ ನೀವು ಇಂಪ್ಯಾಕ್ಟ್ ಕ್ರಿಯೇಟ್ ಮಾಡೋಕ್ಕಾದ್ರೆ ನೀವು ಪಾಸ್ ಫೇಲ? ಪಾಸ್. ಆ ಪಾಸ್ ಆಗೋಕ್ಕೆ ಈ ಕ್ಲಾಸ್. ಸೊ ನನಗೆ ಅಜೆಂಡಾ ಫಿಕ್ಸ್ ಆಗುತ್ತೆ. ಈಗ ಒಳ್ಳೇದಾಯ್ತಲ್ಲ ನೀವು ಹೇಳಿದ್ದು. ಒಂದು ನನ್ನ ಡೈರೆಕ್ಷನ್ನೇ ಚೇಂಜ್ ಆಯ್ತು ಸ್ವಲ್ಪ ಮಾತು ಹೇಳಿದ್ದು, ಅದಕ್ಕೆ ಫೀಡ್ಬ್ಯಾಕ್ ಬೇಕು ಅನ್ನೋದು. ವೈ ವಿ ನೀಡ್ ಫೀಡ್ಬ್ಯಾಕ್? ಅವ್ರಿಗೇನು ಅಂತ ಅರ್ಥ ಮಾಡ್ಕೊಳ್ಳೋದು, ಅವರೇನು ಅಂತ ಅರ್ಥ ಮಾಡ್ಕೊಳ್ಳೋಕ್ಕೆ ನಾನೇನು ಅಂತ ನಾನು ಅರ್ಥ ಮಾಡ್ಕೊಂಡಿರ್ತಾನೆ ಸಾಧ್ಯ. ಇಲ್ಲೇ ಒಂದು ಸ್ವಲ್ಪ ರವಷ್ಟು. ಸೀರಿಯಸ್ಲಿ ಐ ಆಮ್ ಟೆಲಿಂಗ್ ಯು, ಮೋಸ್ಟ್ ಆಫ್ ದಿ ಪೀಪಲ್ ಹ್ಯಾವ್ ನಾಟ್ ಅಂಡರ್ಸ್ಟುಡ್ ದೆಮ್ಸೆಲ್ವ್ಸ್. ಫ್ರ್ಯಾಂಕಾಗಿ ಹೇಳ್ತೀನಿ ನಾನು, ಬಿಕಾಸ್ ಐ ಮೆಟ್ ಲಾಟ್ ಆಫ್ ಪೀಪಲ್. ಅವ್ರಂಗೆ ಬೇರೆಯವ್ರಂಗೆ ಹೇಳ್ಬಿಡ್ತಾರೆ, ನೀವೆಂಗೆ ಗೊತ್ತಿಲ್ಲ ಸರ್. Seriously, I am telling you, this is what is required for you. Try to understand yourself. Then you will come to know how you can understand others. ಒಂದು ಪಾಠ ಸಿಗ್ತದೆ ನಿಮಗೆ ಇವತ್ತು. ಇನ್ಫ್ಯಾಕ್ಟ್ ಅವ್ರ ಜನ್ರೇಷನ್ ಏನೇ ಚೇಂಜ್ ಆಗಲಿ, ಕಂಪ್ಲೀಟ್ ಮನುಷ್ಯತ್ವ ಹೋಗಿರಲ್ಲ. ಒಂದು ಸ್ವಲ್ಪ ನಾರು ಇರ್ತದೆ, ಅದನ್ನು ಜಾಗೃತಗೊಳಿಸ್ಬೇಕು. ನಾವು ವಿವೇಕಾನಂದನೇ ಮತ್ತೆ ಹುಟ್ಟಿ ಬರಲಿ ಅಂದರೆ ಕಾಯ್ಕೊಂಡಿದ್ರೆ ಆಗಲ್ಲ. ನೀವೇ ಮರಿ ವಿವೇಕಾನಂದರು. ಸೀರಿಯಸ್ಲಿ ಐ ಆಮ್ ಟೆಲಿಂಗ್ ಯು, ಇಫ್ ಯು ಡಿಸೈಡ್. ಇನ್ಫ್ಯಾಕ್ಟ್ ಇದೊಂದು ಕ್ಯಾಂಪಸ್ಸಲ್ಲಿರೋ ಇಷ್ಟು ಮಕ್ಕಳಲ್ಲಿ ಸ್ವಲ್ಪ ಜನ ಚೇಂಜ್ ಆದರು, ಔಟ್ಸೈಡ್ ದಿ ವರ್ಲ್ಡ್ ಸಮಾಜ ಚೇಂಜ್ ಆಗುತ್ತೆ. ಡು ಯು ಅಗ್ರಿ ವಿತ್ ಮೀ? ಬರೀ ಇಷ್ಟೇ ಕ್ಯಾಂಪಸ್ಸಲ್ಲಿ ಇಷ್ಟೇ ಜನ ನಿಮ್ಮಿಂದನೇ ಯು ಮೇಕ್ ಎನ್ ಅಟೆಂಪ್ಟ್. ನಾನು ಯಾವಾಗಲೂ ಒಂದು ಕೊಟ್ಟಿದೆ, ಅಟೆಂಪ್ಟ್ ಮೇ ಬಿ ಎ ಫೇಲ್ಯೂರ್ ಬಟ್ ದರ್ ಶುಡ್ ನಾಟ್ ಬಿ ಎ ಫೇಲ್ಯೂರ್ ಆಫ್ ಎನ್ ಅಟೆಂಪ್ಟ್ ಅಂತ. ಸಿ ಜಸ್ಟ್ ಚೆಕ್. ಆದರೆ ನಾವು ಈ ನಿಟ್ಟಿನಲ್ಲಿ ತುಂಬ ಅಟೆಂಪ್ಟ್ ಮಾಡೋಕ್ಕೆ ಹೋಗಿಲ್ಲ. ಊಟ ಆಯಿತು, ಒಂದಿಬ್ಬರು ಟೀಚರ್ಸ್ಗೆ ಊಟದ ನಂತರ ಸ್ಟೂಡೆಂಟ್ಸ್ಗೆ ಆದಂಗೆ ಆಗ್ತಾಯಿದೆ. ಏನು ಮಾಡಲಿ? ಈಗ ನಾವು ಮಾಡಬಾರ್ದು, ಬೇರೆಯವ್ರು ಬೇಕಾದ್ರೆ ಮಾಡ್ಬೋದು, ನಮ್ಗೆ ಹೇಳೋಕ್ಕೆ ಅಧಿಕಾರ ಇಲ್ಲ, ಬಿಕಾಸ್ ನಾವು ಹೇಳ್ತಾ ಇರ್ತೀವಿ. ಕರೆಕ್ಟಾ? ಸೊ ಈ ಬ್ಯಾಚಲ್ಲಿ ಒಬ್ಬರು ಬಾಯಿ ತಗೊಂಡು ದೊಡ್ಡ